ಕೊಳವೆ ಬಾವಿಯಲ್ಲಿ ಬಿದ್ದಂಥ ಬಾಲಕ ಸೇಫ್ ಆಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಚ್ಚಾಣ ಗ್ರಾಮದ ಸಿದ್ಧಲಿಂಗ ಮಹಾರಾಜರ ಮಠದಲ್ಲಿ ಇದೀಗ ಗ್ರಾಮಸ್ಥರು ಬೆಳ್ಳಂಬೆಳಗ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ನನ್ನ ಜೊತೆ ಮಾತಾಡೋದಕ್ಕೆ ಗ್ರಾಮಸ್ಥರು ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ನೇರವಾಗಿ. ಅಮ್ಮ, ಏನಂತ ಪೂಜೆ ಮಾಡಿದ್ರಿ, ಈಗ ಏನು ಬೇಡಿಕೆ ಇಟ್ಟಿದ್ರಿ ಅಂತ? ಸರಿ, ಸಿದ್ಧಲಿಂಗ ಮಹಾರಾಜರಲ್ಲಿ ನಾವು ಸಾತ್ವಿಕ್ ಮುಜುಗುಣನಂಥ ಹುಡುಗ ಸರಿಯಾಗಿ ಜೀವಂತವಾಗಿ ಬರಲಿ ಅಂಥೇಳಿ ಆಶಿಸುತ್ತಾ ಅವರಿಗೆ ರುದ್ರಾಭಿಷೇಕ ಆಮೇಲೆ ಪೂಜೆ ಸಲ್ಲಿಸಿದ್ದೀವಿ ಸರ್. ಅವರು ಸಿದ್ಧಲಿಂಗ ಮಹಾರಾಜರು ಸಾಧಾರಣರಲ್ಲ, ಸತ್ಪುರುಷರು, ದೊಡ್ಡ ಸತ್ಪುರುಷರು. ಅವರು ಕಮರಿ ಮಠದೊಳಗೆ, ಶ್ರೀಶೈಲದೊಳಗೆ ಕಮರಿ ಮಠದೊಳಗೆ ತಪಸ್ಸೆ ಮಾಡಿ ಬಂದಂಥವ್ರು. ಅವರು ಗೆಲುವು ನಮ್ಮದು ಆಗುತ್ತದೆ ಅಂಥೇಳಿ ನಮಗೆ 100ಕ್ಕೆ 100 ಭರವಸೆ ಅದ ರೀ ಸರ್. ಅದ ರೀ. ಅದರ ಈಗ ಯಾವ ರೀತಿ ಪೂಜೆ ಆಗಿದೆ ಅಂತ? ಮಂಗಳಾರತಿ ಮತ್ತು ಕರ್ಪೂರ ಆರತಿ ಮಾಡಿಕಿಸಿ ನಾವು ಪೂಜೆ ಮಾಡಿ ನಮ್ಮ ಬದುಕಿ ಬರಲಿ ನಮ್ಮ ಮಗು ಅಂತ ಹೇಳಿಕಿಸಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಸರ್. ಸೊ ಇನ್ನೊಂದಷ್ಟು ಯುವಕರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡ್ತೀನಿ. ಈಗ ನಿನ್ನೆಯಿಂದ ಕಾರ್ಯಾಚರಣೆ ನಡೆದಿದೆ. ಒಂದು ಕಡೆ ಆತನನ್ನು ಸೇಫಾಗಿ ತರಬೇಕು ಅನ್ನೋದು, ಮತ್ತೊಂದು ಕಡೆ ತಾವೆಲ್ಲರೂ ಕೂಡ ಊರವರು ಹುಡುಗರು ದೇವ್ರ ಮೊರೆ ಹೋಗಿದ್ರಿ, ಏನಂತ ಹೇಳ್ತೀರಿ ಅಂತ? ನಾವು ಸುಮಾರು ನಿನ್ನೆ 5:30 ಗಂಟೆಯಿಂದ ನಾವು ಸಾತ್ವಿಕ ಮುಚ್ಕೊಂಡು ಬೋರ್ವೆಲ್ನಲ್ಲಿ ಬಿದ್ದ ಸುದ್ದಿ ಕೇಳಿ ಒಂಥರ ಅಂದರೆ ನಮ್ಮೂರಿನಲ್ಲಿ ಈ ಘಟನೆ ಆಯ್ತಲ್ಲ ಅಂತ ಒಂಥರ ಊರಿನ ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ಭಯನೇ ಬಂದಿದೆ ಸರ್. ಸುಮಾರು ನಿನ್ನೆ 6:30 ಕಾರ್ಯಾಚರಣೆ ಇಲ್ಲಿವರೆಗೂ ಕೂಡ ಅದು ಕಾರ್ಯಾಚರಣೆ ಪ್ರಗತಿಯಲ್ಲೇ ಇದೆ. ಆದ ಕಾರಣ ನಾವು ಬೆಳಗಿನ ಜಾವ ನಮ್ಮೂರಿನ ಶ್ರೀ ಆರಾಧ್ಯ ದೇವರಾದ ಪವಾಡ ಪುರುಷ ಸಿದ್ಧಿಪುರುಷ ಶ್ರೀ ಸಿದ್ಧಲಿಂಗ ಮಹಾರಾಜರಲ್ಲಿ ನಾವೆಲ್ಲರೂ ಊರಿನ ಗ್ರಾಮಸ್ಥರು ಮತ್ತು ಯುವಕರು ಸೇರಿಕೊಂಡು ನಮ್ಮೂರಿನ ಶ್ರೀ ಸಿದ್ಧಲಿಂಗ ಮಹಾರಾಜರಿಗೆ ಬೆಳಗ್ಗೆ 4 ಗಂಟೆ ಜಾವದಲ್ಲಿ ಮಹಾರುದ್ರಾಭಿಷೇಕ ಪೂಜೆ ಹಾಗೂ ಮಹಾಮಂಗಳಾರತಿ, ಕರ್ಪೂರಾರತಿ, ನಾನಾ ಥರದ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾ ಈವರೆಗೂ ಕೂಡ ಮಾಡುತ್ತಾ ಬಂದಿದ್ದೇವೆ. ವಿಶೇಷ ಮಗು ಮತ್ತೆ ಸಾವು ಮತ್ತು ಬದುಕಿನ ಮಧ್ಯೆ ಬದುಕಿ ಗೆದ್ದು ಬರಲಿ ಅಂತ ನಾವೆಲ್ಲರೂ ಊರಿನ ಗ್ರಾಮಸ್ಥರು ಸಕಲರು ಎಲ್ಲರೂ ಕೂಡಿ ನಮ್ಮ ಶ್ರೀ ಸಿದ್ಧಲಿಂಗ ಮಹಾರಾಜರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ. ಸೊ ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಮಗು ಏನು ಕೊಳವೆ ಬಾವಿಯಲ್ಲಿ ಸಿಕ್ಕಾಕೊಂಡಿರುವಂಥ ಸಾತ್ವಿಕ ಸೇಫಾಗಿ ಬದುಕಿ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ದೇವರಲ್ಲಿ ವಿಶೇಷ ಪೂಜೆಯನ್ನು ಮಾಡಿರೋದಾಗಿ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ವಿಜಯಪುರ. ರಾತ್ರಿಯಿಂದ ಕೂಡ ನಿರಂತರವಾಗಿ ನೀವು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಟಾಚಿ ಮೇಲೆ ನಿಂತ್ಕೊಂಡು ಹೇಳೋದು ಎಲ್ಲ ಮಾಡ್ತಾ ಇದ್ದೀರಿ. ಏನು ಈಗ ಒಂದು ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಸರ್? ಇಲ್ಲ, ಒಳ್ಳೆ ರೀತಿಯಲ್ಲಿ ಸಾಗಿದೆ. ಈಗ 12 ತಾಸು ನಿರಂತರವಾಗಿ ಎಲ್ಲ ಆಫೀಸರ್ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲರ ಇಚ್ಛೆ ಹುಡುಗೋಗಿ ಏನೂ ಆಗಲ್ಲ ಅಂತದೆ, ಎಲ್ಲ ಬಾಯಿಂದ ಬರ್ತದೆ. ಅಪ್ಪವ್ರ ಆಶೀರ್ವಾದ, ಅದಕ್ಕಾಗಿ ಏನೂ ಆಗಲ್ಲಂತೇಳಿ ಎಲ್ಲ ಅಭಿಪ್ರಾಯ. ಏನೋ ಒಟ್ಟಲ್ಲಿ ಸರ್ ಒಳ್ಳೆದಾದರೆ ಸಾಕು, ಆಚೆ ಬಂದರೆ ಸಾಕು. ಸೊ ಕಾದು ನೋಡೋಣ, ಕೆಲವೇ ಗಂಟೆಗಳಲ್ಲಿ ಸಾತ್ವಿಕ್ ಆಚೆ ಬರ್ತಾನೆ. ಆಚೆ ಬಂದ ಬಳಿಕ ಆತನಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅಂಥೇಳಿ ಡಾಕ್ಟ್ರು ಕೂಡ ಮಾತನಾಡಿದ್ದಾರೆ. ಸರ್, ಈಗ ಮಗುವಿನ ಚಲನವನ್ನು ಕೂಡ ನೋಡ್ತಾ ಇದ್ದೀರಾ? ಹೌದು. ಯಾವ ಪೊಸಿಷನ್ ಇದೆ ಅಂತ ಅನ್ಸುತ್ತೆ ಸರ್? ಈ ಸದ್ಯಕ್ಕಂತೂ ಮಗುವಿನ ಚಲನ ಚಾಲೂ ಇದೆ. ಅದು ಬಂದ ಮೇಲೆ ನಾವು ಎಲ್ಲ ತಯಾರಿಯಲ್ಲಿ ಇಟ್ಕೊಂಡಿದ್ದೇವೆ. ಸದ್ಯಕ್ಕಂತೂ ಎಲ್ಲ ಚಲನೆ ಚಾಲೂ ಇದೆ. ಒಟ್ಟು ಸಾತ್ವಿಕ್ ಬದುಕಿ ಬರ್ತಾನೆ ನಿಮಗೆ ಅನಿಸ್ತಿದ್ಯಾ ಆಸ್ ಅ ಡಾಕ್ಟರ್? ಆಗ್ಬಹುದು. ನಮ್ಮ ಪ್ರಯತ್ನ ನಾವು ಚಾಲೂ ಇಡ್ತಿದ್ದೇವೆ. ಸಾತ್ವಿಕ ಬದುಕು ಆಗಬಹುದು ಅಂತ ನಮಗೆ. ಆಕ್ಸಿಜನ್ ಎಲ್ಲ ಸಪ್ಲೈ ಆಗ್ತಿದೆಯಲ್ಲ, ಅದು ಅವನಿಗೆ ಸೇರ್ತಾ ಇದೆಯಾ? ಸೇರ್ತಾ ಇದೆ ಅವನಿಗೆ. ಅದಕ್ಕೆ ಅವನು ಬಾಡಿ ಚಲನೆ ಅದೆಲ್ಲ ಅದ್ರ ಸಂಬಂಧ ಆಗ್ತಿದೆ ಸರ್. ಓಕೆ, ಮಗುವನ್ನ ಹೊರಗೆ ತೆಗೆದ ನಂತರ ವಾಟ್ ನೆಕ್ಸ್ಟ್ ಅಂತ? ನೆಕ್ಸ್ಟ್ ನಾವು ಕೆಲವೊಂದು ರಿಸಸಿಟೇಟಿವ್ ಮೆಜರ್ಸ್ ಅಂತ ಹೇಳ್ತೇವೆ. ಕೆಲವೊಂದು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ, ಸಲೈನ್ ಹಚ್ಚಬೇಕಾಗುತ್ತೆ, ಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಜನ್ ತಯಾರಿ ಮಾಡಬೇಕಾಗುತ್ತೆ. ಅವೆಲ್ಲ ನಾವು ತಂದು ಆಲ್ರೆಡಿ ರೆಡಿ ಇಟ್ಟಿದ್ದೇವೆ. ಮಗು ಬಂದ ಮೇಲೆ ತಕ್ಷಣ ಆ್ಯಂಬುಲೆನ್ಸಿಂದ ಇಂಡಿ ಜನರಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ತಯಾರಿಯಲ್ಲಿ ಇದೆ. ಎಲ್ಲ ಪ್ರತಿಯೊಂದು ಕೂಡ ಸಿದ್ಧ ಇದೆ. ಅವ್ನಿಗೆ ಏನೇನು ಬೇಕು ಟ್ರೀಟ್ಮೆಂಟ್ ಎಲ್ಲ ಏನೇನು ಬೇಕು ಎಲ್ಲ ತಯಾರಿ ಸಿದ್ಧ ಇದೆ. ಈ ರೀತಿಯಾದಂಥ ಘಟನೆಗಳ ಬಗ್ಗೆ ನೀವು ನೋಡಿದಾಗ ಆಸ್ ಎ ವೈದ್ಯರಾಗಿ ಏನು ಹೇಳ್ತೀರಾ? ತುಂಬ ಬೇಜಾರಾಗುತ್ತೆ ಇಂಥ ಘಟನೆ ಆದ ಮೇಲೆ. ಆದರೆ ನಮ್ಮ ಪ್ರಯತ್ನ ಜಾರಿ ಇದೆ ಅಷ್ಟೇ. ಎಲ್ಲ ಒಳ್ಳೆದಾಗುತ್ತೆ, ಸಾತ್ವಿಕ್ ಬದುಕು ಬದುಕು ಅಂತ ನನ್ನ ಭರವಸೆ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.